ಆತ್ಮೀಯ H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಆನ್ಲೈನ್ ಗೇಮಿಂಗ್ ಗೊತ್ತಾಗಿಬಿಡ್ತೀವಿ, ಹೇಳೋ ಅವಶ್ಯಕತೆ ಇಲ್ಲ. ಆನ್ಲೈನ್ ಮೇಲೆ ಜೂಜ್ತನ ಮಾಡಿಸುವಂಥ ಆ್ಯಪ್ಗಳು ಸಾಕಷ್ಟು. ಆ ಆ್ಯಪ್ಗಳಲ್ಲಿ ಇದು ಒಂದು ಕಂಪ್ನಿ, ಇದು ವಿನ್ಜೋ ಪ್ರೈವೇಟ್ ಲಿಮಿಟೆಡ್ ಮಾಡಿಕೊಂಡು ಗೆಲ್ರಪ್ಪ ಅಂತೇಳಿ ಜನರಲ್ಲೇ 1ಕ್ಕೆ 10 ಸಿಗ್ತದೆ, 10ಕ್ಕೆ 100 ಸಿಗ್ತದೆ, 100ಕ್ಕೆ 1000 ಸಿಗ್ತದೆ ಅನ್ನುವಂಥ ಅಡ್ವರ್ಟೈಸ್, ಇನ್ನೂ ಹೆಚ್ಚಿಗೆ ಅಡ್ವರ್ಟೈಸ್ ಮಾಡಿ ಮೊದಲು ನಮ್ಮಲ್ಲಿ ಈಗೂ ಅದು ನಮ್ಮಲ್ಲಿ ಇಲ್ಲಂತಲ್ಲ, ಊಸಿ ಆಡ್ತಾರಲ್ರಿ, ಓಪನ್ ಆ್ಯಂಡ್ ಕ್ಲೋಸ್ ಅಂತೇಳಿ. ಅದರ ಮುಂದುವರಿಕೆಗಳೆಲ್ಲ ಈಗ ಮನೇಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ದೊಳಗೆ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡುವಂಥದ್ದು, ಆಡುವಂಥದ್ದು, ದುಡ್ಡು ಹಾಕುವಂಥದ್ದು, ದುಡ್ಡು ಕಳ್ಕೊಳ್ಳುವಂಥದ್ದು. ಯಾರೂ ಇಲ್ಲಿ ಜವಾಬ್ದಾರಿ ಇಲ್ಲ. ಇಂಥ ಕಂಪ್ನಿಗಳಿಗೆ ಇಲ್ಲಿ ಅವಕಾಶ ಕೊಡಬಾರ್ದು ಐತಿ ದೇಶದಲ್ಲೇ, ಈ ನೆಲದಲ್ಲೇ. ಇದು ನಾವು ದೇಶಭಕ್ತಿ ಬಗ್ಗೆ ಮತ್ತದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ವಿಂಜು ಆಗಿರ್ಬೋದು, ಸಾರಾಯಿ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇವಕ್ಕೆಲ್ಲ ನಿಜವಾಗಿ ಅವಕಾಶ ಕೊಡಬಾರ್ದಾಗಿತ್ತು ಅಂತೇಳಿ. ಯಾಕಂದರೆ ಇದು ಏನಪ್ಪ, ಲೋಕ ಕಲ್ಯಾಣಕಾರಕ ಸಮಾಜ ನಮ್ಮದು, ಪ್ರಜಾಪ್ರಭುತ್ವ ಸಮಾಜ. ಇಲ್ಲಿ ಯಾವ್ಯಾವ ಗೇಮ್ಗಳಿಗೆ ನೋಡ್ರಿ 25 ಕೋಟಿ ಜನ ಇದ್ರಾಗ ದುಡ್ಡು ಕಳ್ಕೊಂಡಿದ್ದಾರೆ, ಸುದ್ದಿಗಳಿದ್ದಾರೆ. 25 ಕೋಟಿ ಸಣ್ಣದಲ್ಲ, 140 ಕೋಟಿ 25 ಕೋಟಿ ಅಂದರೆ ಹೆಚ್ಚು ಕಡಿಮೆ ಎಷ್ಟಾಯ್ತು ನಿಮ್ಮ ಪರ್ಸೆಂಟೇಜ? ಅಂದ್ರೆ ಕಡಿಮೆ ಒಂದು 10% ಜನ ಇದನ್ನು ಆಡ್ತಾ ಇದ್ದಾರೆ, 10-12% ಜನ ಆಡ್ತಾ ಇದ್ದಾರೆ ಅಂದಾಗ. ಇದು ಆಡೋದು ಸರ್ಕಾರ ಮನ್ನಣೆ ಕೊಟ್ಟದನ ಮನ್ನಣೆ ಕೊಡೋದ್ರಿಂದ ನಡೀತದೆ ಹೆಂಗೆ ರೀ? ಅಥವಾ ನೋಡ್ದಂಗೆ ಹೋಗುವಂಥ ಪದ್ಧತಿಗಳು. ಮತ್ತು ಅದರಲ್ಲೂ ಈ ಎಲ್ಲ ಕಂಪ್ನಿ ಎಷ್ಟು ಸುಳ್ಳುಗಾರ ಇರ್ತಾರಪ್ಪ ಅಂತಂದ್ರೆ, ನಾವು AI ಬಳಸೋದಿಲ್ಲ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ ರೀ. ಬಾಟ್ ಬಳಸೋದಿಲ್ಲ, ಅಲ್ಗಾರಿದಮ್ಗಳನ್ನ ಬಳಸೋದಿಲ್ಲ. ಎಲ್ಲ ನ್ಯಾಚುರಲ್ ಆಗಿ ಒಬ್ಬರ ಜೊತೆ ಫೈಟ್ ಮಾಡ್ಬೋದು, ಆಡ್ಬೋದು, ಗೆಲ್ಲಬೋದು ಅಂತೇಳಿ ಪ್ರಚಾರ ಮಾಡ್ಕೊಳ್ತಾರೆ. ಪ್ರಚಾರ ಮಾಡೋದನ್ನು ಶುರು ಮಾಡಿಬಿಡ್ತಾರೆ. ಆರಂಭದಲ್ಲೇ ಅಂತೂ 1ಕ್ಕೆ 10 ಅಷ್ಟೇ ಇರ್ತದೆ. ಸಣ್ಣ ಪ್ರಮಾಣದಲ್ಲಿ ಹುಡ್ತಿರ್ತಾರೆ ಯಾರಾದರೂ. ಅದನ್ನು ಒಂದು ಸಾವಿರ ಲಾಭ ಮಾಡಿ ರಿಟರ್ನ್ಸ್ ಮಾಡಿ ಜನರು ವಿಶ್ವಾಸ ಮೂಡಿಸ್ತಾರೆ. ವಿಶ್ವಾಸ ಮೂಡಿಸಿ ಆನಂತರ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ, ಅದು ಅವ್ರು ಹೆಚ್ಚು ಧನ ಹೂಡಲಿಕ್ಕೆ ಶುರು ಮಾಡಿದಾಗ ಸಹಜವಾಗಿ ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ, ಇನ್ನಷ್ಟು ಕಠಿಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಠಿಣ ಆದಾಗ ಇಲ್ಲಪ್ಪ ಭಾಳ ಬುದ್ಧಿಮತ್ತೆ ಉಪಯೋಗ ಮಾಡೋನು ಹೋರಾಟ ಮಾಡ್ತಾ ಗೆಲ್ತಾನಂತಂದ್ರೆ ಅದು ಅಸಾಧ್ಯ. ಯಾಕಂದ್ರೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡ್ತಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದು ED ಆರೋಪ ಮಾಡ್ತದೆ. ಇದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ರೀತಿ ಇದು ಮಾಡಿರೋ ಕೆಲಸಗಳು ನಮಗೂ ಖುಷಿನೂ ಉಳಿಸ್ಬೇಕು ನಮ್ಮೆ. ಆದರೆ ಅನಗತ್ಯವಾಗಿ ಕೇವಲ ಕಾಂಗ್ರೆಸ್ಸಿಗರು, ವಿರೋಧ ಪಕ್ಷದವರು ಅಷ್ಟೇ ಅಪರಾಧಿಗಳು, ಉಳಿದವರಲ್ಲ ಅನ್ನೋ ಬಿಹೇವ್ ಮಾಡೋದಕ್ಕೂ ಬೇಜಾರಾಗ್ತದೆ. ಆದರೆ ಇದು ಮಾಡಿದ್ದನ್ನು ಕೆಟ್ಟಲ್ಲ. ವಿಂಜೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಆನ್ಲೈನ್ ಮೇಲೆ ಗೇಮ್ ಆಡುವಂಥದ್ದನ್ನು ಅವರು ರಿಸರ್ಚ್ ಮಾಡಿ ಇದು ಏನಪ್ಪ ಅಂದ್ರೆ ರಿಯಲ್ ಮನಿ ಗೇಮ್ ಅಂತ ಅವರು ಅಡ್ವರ್ಟೈಸ್ ಮಾಡಿದ್ದಾರೆ. ನ್ಯಾಚುರಲ್ ಆಡೋದು ಬೇರೆ, ಏನು ಬೋಗಸ್ ಬಾಟ್ ಇಲ್ಲ, ಜೊತೆಗೆ ಅಲ್ಗಾರಿದಮ್ ಇಲ್ಲ, ಕೃತಕ ಬುದ್ಧಿಮತ್ತೆ ಇಲ್ಲ. ಅಂದ್ರೆ ಅವು ಆಡೋದಿಲ್ಲ, ನೀವು ಜನರ ಜೋಡಿನೇ ಆಡೋದು, ಕಾಂಪಿಟೇಷನ್ ಮಾಡೋದು ಅಂತೇಳಿ ಪ್ರಚಾರ ಮಾಡ್ತಾರೆ. ಆರಂಭದಲ್ಲಿ ಹೇಳಿದೆ ನಿಮಗೆ ಒಂದಿಷ್ಟು ನಿಮ್ಗೆ ಲಾಭ ಬರುವಂಗೂ ಮಾಡ್ತಾರೆ. ಆದರೆ ಅವ್ರನ್ನೆಲ್ಲ ರೇಡ್ ಮಾಡಿದಾಗ ಅಲ್ಲಿ ಸಿಕ್ಕಂಥ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಮೇಲೆ AI ಇದ್ದಿದ್ದು, ನಮ್ಮ ED ಇದ್ದಿದ್ದು ಏನು ಮಾಡ್ತಪ್ಪ ಅಂತಂದ್ರೆ, ಇದರೆಲ್ಲ ಏನು ವಂಚನೆ ಮಾಡ್ತದೆ, ಹೆಂಗೆ ಮಾಡ್ತದೆ ಅಂತೇಳಿ. ಪ್ರಥಮ ಇದರಲ್ಲೇನು ಸೂಪರ್ ಕಂಪ್ಯೂಟರ್ದೊಳಗೆ ಇವೆಲ್ಲ ಸೇವ್ ಆಗಿದ್ದು, ಈ AI ಇದ್ದು ಅದು ಯಾವ ರೀತಿ ಆಡಿತ್ತು, ಹೆಂಗೆ ಗೆದ್ದಿತ್ತು ಅಂತೇಳಿ. ಅವ್ರು ಜನಸಾಮಾನ್ಯರದ್ದು ಬೇರೆ, ಒಬ್ಬ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬೇರೆ. ಅದರಲ್ಲಿ 750 ಕೋಟಿಗೆ ಹೆಚ್ಚು ಗಳಿಸಿದ್ರು, 734 ಕೋಟಿ ಗಳಿಸಿದ್ರು ಅನ್ನೋಂಗೆ ಅದು ಗಳಿಸಿಕೊಡ್ತು AI ಅಂತೇಳಿ. ಈ ಗೇಮ್ ಮಾಡುವಂಥ ಅಥವಾ ವಿನ್ಜೋ ಕಂಪ್ನಿಯವ್ರಿಗೆ ಲಾಭ ಮಾಡಿಕೊಡ್ತು. ಆಮೇಲೆ ಏನಪ್ಪ ಅಂದ್ರೆ ಇದನ್ನೆಲ್ಲ ಅವರು ವಿಸ್ತೃತವಾಗಿ ED ಇದ್ದಿದ್ದು ನ್ಯಾಯಾಲಯ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ 2021ರಿಂದ ಇಲ್ಲಿವರೆಗೆ 2025ರವರೆಗೆ 3522 ಕೋಟಿ ರೂಪಾಯಿಗಳನ್ನು ಮೋಸ ಮಾಡ್ಯದ, ವಂಚನೆ ಮಾಡ್ಯದ ವಿಂಜೋ ಕಂಪ್ನಿ ಅಂತೇಳಿ. ನೋಡಿ ಯಾವ ಕಂಪ್ನಿಗಳಿಂದ ದೇಶ ಉದ್ಧಾರ ಆಗ್ತದೆ, ಟಾಟಾ ಅಂತ ಏನು ನಮ್ಮ ಮುಂದುವರಿತೀವಿ ಇವತ್ತು ನಾವು ಹೇಳ್ಕೊಳ್ತಾ ಇದ್ದೀವೋ, ಇವತ್ತು ಅಂಥ ಕಂಪ್ನಿಗಳು ಅನೇಕ. ಅದರಲ್ಲಿ ಇದು ಒಂದು ವಿಂಜೋ ಕಂಪ್ನಿ, ಇನ್ನೂ ಅನೇಕ ಆನ್ಲೈನ್ ಗೇಮ್ ಆಡುವಂಥ ಏನಪ್ಪ ಅಂತಂದ್ರೆ ಈ ಕಂಪ್ನಿಗಳಿದ್ದಾವೆ. ಅಲ್ಲಿದು ಕಳೆದ 2021ರಿಂದ ಇಲ್ಲಿವರೆಗೆ 25ರವರೆಗೆ ಹೆಚ್ಚು ಕಡಿಮೆ 3522 ಕೋಟಿ ರೂಪಾಯಿಗಷ್ಟು ವಂಚನೆ ಮಾಡಿ ಲಾಭ ಮಾಡ್ಕೊಂಡದಂತ. ಹೇಗೆ ಲಾಭ ಮಾಡ್ಕೊಳ್ತದೆ ಮತ್ತೆ ಇದ್ರೊಳಗೆ ಅಂತಂದ್ರೆ, ಮಧ್ಯದಾಗೆ ಆರಂಭದಲ್ಲೇ ಸ್ವಲ್ಪ ಲಾಭ ಮಾಡಿದಂಗೆ ಮಾಡಿ ಗೆಲ್ಲುವಂಥ ಒಂದು ಅವಕಾಶಗಳನ್ನ ನಿರ್ಮಾಣ ಮಾಡಿ
ಮತ್ತು ಚಟ ಹಚ್ಚಿಬಿಡೋದು ರೊಕ್ಕದ್ದು. ಆಮೇಲೆ ಅವ್ರು ಹಚ್ಚಿದಾಗ ಹೆಚ್ಚಾಗಿ ದುಡ್ಡು ಹೊಡಿದಾಗ ಒಂದು ಸ್ವಲ್ಪ ಕಠಿಣ ಮಾಡ್ಕೋತ ಹೋಗೋದು. ಕಠಿಣ ಆದರೂ ಸಹಿತ ಗೆಲ್ಲಲಿಕ್ಕೆ ಹಚ್ಚಿದಪ್ಪ ಅಂತಂದ್ರೆ ಆ ವ್ಯಕ್ತಿ ಅವನ ಅಕೌಂಟನ್ನು ಬ್ಲಾಕ್ ಮಾಡೋದು ಬಂದ್ ಮಾಡಿಬಿಡೋದು. ಅದನ್ನು ಬಂದ್ ಮಾಡಿಬಿಟ್ರೆ ಅದ್ರ ಮೇಲೆ ನಿರ್ಬಂಧ ಏರ್ಬಿಡೋದು ಅಕೌಂಟ್ ಮೇಲೆ. ರೊಕ್ಕ ಕೊಡೋದು ಹೋಗೋದು. ಮುಂದೆ ಡಿಪಾಸಿಟ್ ಸ್ಟೆಬಿಲಿಟಿ ಇರ್ತಾರೆ, ಆ ಡಿಪಾಸಿಟ್ ಸಹಿತ ಕೊಡೋವಾಗಿಲ್ಲ. ಈ ಎಲ್ಲ ರೀತಿಯಿಂದ ಮೋಸ ಮಾಡೋದು. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಸ್ಕೊಳ್ಳೋದು, ಅಲ್ಗಾರಿದಮ್ ಬೆಳೆಸ್ಕೊಳ್ಳೋದು, ಜೊತೆಗೆ ಬಾಟ್ನ್ನು ಬೆಳೆಸ್ಕೊಂಡ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸೋಲಿಸುವಂಥದ್ದು. ಅವ್ರೇನೋ ಅಡ್ವರ್ಟೈಸ್ ಮಾಡಿದರು, ನಿಮ್ಮ ಕಾಂಪಿಟೇಷನ್ ಅಪ್ಪ, ಮನುಷ್ಯರ ಬ್ರೈನಲ್ಲಿ ಕಾಂಪಿಟೇಷನ್ ಅಂತೇಳಿ ಅಡ್ವರ್ಟೈಸ್ ಮಾಡಿ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಈಗ ಗೆಲ್ಲುವಂಥ ಕೆಲಸ ಮಾಡಿದರು. ಜೊತೆಗೆ ಬಾಟ್ ಮೂಲಕ ಅದೇ ಕಾಲಕ್ಕೆ ಇನ್ನೂ ಏನಪ್ಪ ಅಂತಂದ್ರೆ ಅಲ್ಗಾರಿದಮ್ಗಳನ್ನು ಸಹಿತ ಬೆಳೆಸ್ಕೊಂಡ ಗೆದ್ದುಕೊಂಡು ಪಾಪ ಜನಸಾಮಾನ್ಯರು ಮೋಸ ಮಾಡುವಂಥ ಗೇಮ್ಗಳು ಈ ದೇಶ ತುಂಬ ಅನೇಕ ಇದ್ದಾವೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ವಿಂಜೋ ಕಂಪ್ನಿ ಇದು ನಿಜವಾಗಿಯೂ ಏನಪ್ಪ ಅಂದ್ರೆ ಆತಂಕ ಪಡುವ ವಿಷಯ ಅಂತಂದು. ಯಾಕಂದರೆ ಇವತ್ತು ನಾವು ಏನೇ ಚಟ ಹಚ್ಚಿದ್ದೀವಿ ನಮ್ಮ ಜನಕ್ಕೆ ಅಂತಂದ್ರೆ, ಯಾಕಂದರೆ ಈ ದೇಶದ ಇನ್ಕಮ್ ಹೆಚ್ಚು ಕಡಿಮೆ ಆಸ್ತಿ ಹೇಳಿದ್ದು ನಿಮಗೆ ಕೇವಲ 10% ಜನರ ಕತಿಪಾಯಿತು ಅಂತೇಳಿ ಈ ಒಟ್ಟು ಆಸ್ತಿ. ಆ 10% ಜನರು ಹೆಚ್ಚಿಗೆ ಆಲಸ್ಯಗಳು, ಆದಷ್ಟು ಏನಪ್ಪ ಅಂತಂದ್ರೆ ದುಡಿಲಾರ್ದು ಹೆಚ್ಚು ಗಳಿಸೋಕ್ಕೇನು ಸಾಧ್ಯದ, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯದ, ಶೇರ್ ಮಾರ್ಕೆಟ್ ದುಡ್ಡು ಡಬಲ್ ಆಗ್ತದೇನು, ಇಂಥವು ಅನೇಕ ಕೆಲಸಗಳೊಂದಿಗೆ ಪಾಪ ಮಧ್ಯಮ ವರ್ಗದವರು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದವರು ಸರ್ಕಾರಿ ನೌಕರದವರು, ಇನ್ನುಳಿದವರು, ಇಲ್ಲಪ್ಪ ಲಾಭ ಹೆಚ್ಚು ಬಂದು ಉದ್ಯೋಗಗಳಿಂದ ಅನುಕೂಲ ಆಗ್ತದೆ ಅಂತೇಳಿ ಇಂಥ ಗೇಮ್ಗಳಿಗೆ ಬಲಿ ಆಗ್ತಾರೆ. ಕೆಲವೊಮ್ಮೆ ತಾವಾದ ಹೋಗಿ ಬಲಿನೂ ಆಗಿರ್ತಾರೆ ಈ ಆನ್ಲೈನ್ ಜೂಜ್ಗಳಲ್ಲಿ. ಇದರಿಂದಾಗಿ ಸಹಜವಾಗಿ ಇಲ್ಲಿವರೆಗೆ ಹೇಳ್ತೇನೆ ನಮಗೆ ಹೆಚ್ಚು ಕಡಿಮೆ ಇಲ್ಲೇ 2021 ಇಲ್ಲಿವರೆಗೆ 3,522 ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಜನ. ಮತ್ತು ಅದರಲ್ಲಿ ಏನಪ್ಪ ಅಂತಂದ್ರೆ 690 ಕೋಟಿ ಅಷ್ಟೇ ಮುಟ್ಟುಗೋಲು ಹಾಕ್ಲಿಕ್ಕೆ ಸಾಧ್ಯ ಆಗ್ಯದ, ಉಳಿದ ದುಡ್ಡು ಸಿಕ್ಕಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ನಾವು ನಮ್ಮ ದೇಶದಲ್ಲಿ ನಮ್ಮ ಪ್ರಜೆಗಳ ಜೊತೆಗೆ ಇಂಥ ಮೋಸದ ಆಟವನ್ನು ನಾವು ಆಡಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಸರಿನಾ ಅಂತೇಳಿ ನಾವು ಮೋದಿ ಅವ್ರನ್ನ ಕೇಳಬೇಕಾಗಿತ್ತು. ಅದೇ ಕಾಲಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸಿದ್ದು ಅವ್ರನ್ನ ಕೇಳಬೇಕಾಗ್ಯದ. ಇವು ಬೇಕೇನ್ರಿ ನಮಗೆ? ಸಾರಾಯಿ ಆಯಿತು, ಜ್ಯೂಸ್ ಆಯಿತು, ಆನ್ಲೈನ್ ಗೇಮಿಂಗ್ ಆಯಿತು, ನಮ್ಮ ಜನರನ್ನು ಹಾಳು ಮಾಡೋದ್ರಲ್ಲಿ ಇವು ಯಶಸ್ವಿ ಆಗ್ತಾ ಇದ್ದಾವೆ. ಇದು ಸರಿನಾ ಅನ್ನುವಂಥ ಮಾತು. ಯಾಕಂದ್ರೆ ಇದು ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಇಂಥ ಒಂದು ವಿಂಜೋ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಏನಪ್ಪ ಅಂತಂದ್ರೆ ಈ ಕಳೆದ 3-4 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬಂದದ. ಈಗ ಸಹಜವಾಗಿ ಸಿಕ್ಕಾಕೊಂಡದ ನಮ್ಮ ಇಡಿ ಕೈಯಲ್ಲಿ. ಇಡಿ ದೇವರಂತ ಈ ರಿಪೋರ್ಟ್ ಮಾಡಿದ್ದಾರೆ. ಇನ್ನು ಅವ್ರಿಗೆ ಎಷ್ಟು ಮಂದಿ ಶಿಕ್ಷೆ ಆಗ್ತಿದ್ದೆ, ಪಲಾಯನ ಎಷ್ಟು ಆಗ್ತಾರೆ ಆ ಮಾತು ಬೇರೆ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಎಲ್ಲ ಇವತ್ತಿನ ತನಿಖಾ ಸಂಸ್ಥೆಗಳು ಪಾಪ ಅವ್ರು ಕೆಲಸ ಮಾಡಿರ್ತಾರೆ. ಮಾಡಿದ ಮೇಲೆ ಅದ್ರ ರಿಸಲ್ಟ್ ಕೊಟ್ಟರು ಸಹಿತ ನಮ್ಮ ನ್ಯಾಯಾಲಯಗಳಲ್ಲಿ ಕೇಸು ಸ್ಟ್ಯಾಂಡ್ ಆಗಿಷ್ಟು ಮುಚ್ಚಿ ಹೋಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿಯ ರಾಜಕೀಯ ವ್ಯವಸ್ಥೆ ಹೊಂದಾಣಿಕೆ, ಇನ್ನುಳಿದ ಎಲ್ಲ ಇಲಾಖೆಗಳ ಹೊಂದಾಣಿಕೆಗಳಿಂದಾಗೆ ಇವತ್ತು ಇಂಥ ಮೋಸದ ಆಟಗಳು ರಾಜ್ಯದ ತುಂಬ, ದೇಶದ ತುಂಬ ಹಬ್ಬಳಿಗೆತ್ತಿದ್ದಾವೆ. ಅದಕ್ಕಾಗಿ ವಿಂಜೋ ಕಂಪ್ನಿಯಿಂದ ಪ್ರೈವೇಟ್ ಕಂಪ್ನಿಗಳನ್ನು ಆನ್ಲೈನಲ್ಲಿ ಗೇಮ್ ಮಾಡೋದಕ್ಕೆ ಅಥವಾ ಆಟ ಆಡಿಸೋದಕ್ಕೆ, ಜನರಿಗೆ ಮೋಸ ಮಾಡೋದಕ್ಕೆ ಹಚ್ಚು ಸರಿನಾ ಅಂತೇಳಿ ಇವತ್ತು ಎಲ್ಲರೂ ಕೇಳ್ತಿರೋದು ಪ್ರಶ್ನೆ ಅಂತ. ಯಾಕಂದರೆ ಈಗ ಇಂಥ ಆಟಗಳಿದ್ದಾಗ ಸಹಜ ಜನರ ಆಸಕ್ತಿ, ವೀಕ್ ಇದ್ದ ಮೈಂಡ್ಗಳು, ಅದರಲ್ಲಿ ಮಿಡಲ್ ಕ್ಲಾಸ್ ನೌಕರಿ ಇಲ್ಲಂತ ಅನೇಕ ಜನ ಇದ್ದವರು ಇದ್ರೆ ಆಟ ಗೆಲ್ಲಿದ್ರೆ ಶ್ರೀಮಂತ ಆಗ್ತೀವಿ ಒಂದು ದಿನದಲ್ಲಿ ಎನ್ನುವಂಥ ಹುಮ್ಮತನಕ್ಕೆ ಬೀಳುವಂಥದ್ದು, ಇವೆಲ್ಲ ಕಾರಣಗಳಿಗೆ ಮನುಷ್ಯ ಇದ್ದಂಥ ವಿಶೇಷವಾಗಿ ಬಲಿ ಆಗ್ತಾ ಇರ್ತಾನೆ. ಆ ನೆಲೆಗಟ್ಟಿನಲ್ಲೇ ಬಲಿಯಾಗಿ ಅದರಲ್ಲಿ 3,522 ಕೋಟಿಗಳನ್ನು ಲಾಸ್ ಕಳ್ಕೊಂಡಿದ್ದಾನೆ. ಅದ್ರ ಕೇವಲ ಒಳ್ಳೆಯ ಸಿಕ್ಕಿದ್ದೆಷ್ಟಪ್ಪ ಅಂದ್ರೆ 690 ಕೋಟಿ ಅಷ್ಟು ಇವಾಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲೇ, ವಿದೇಶಿ ಬ್ಯಾಂಕ್ಗಳಲ್ಲಿ ದುಡ್ಡು ಹೂಡಿ ತಮ್ಮ ಸಾಲ ಹಂಚ್ಕೊಳ್ಳಂತ ಮಾಡೋದು. 230 ಕೋಟಿ ರೂಪಾಯಿ ತಮಗೆ ಹಂಚ್ಕೊಂಡಿದ್ದು ಇವೇನ ಆಡಿಸ್ತಾರಲ್ಲ ಆ ಕಂಪ್ನಿಯ ಇಷ್ಟೇ ಏನಪ್ಪ ಅಂದ್ರೆ ಅಧಿಕಾರಿಗಳು ಈ ರೀತಿ ಮಾಡಿದಾರಂತ ಸೂಚನೆಗಳು ಬರ್ತಾ ಇದ್ದಾವೆ. ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದ್ದಿದ್ದು ವಿಶೇಷವಾಗಿ ವಿದೇಶಿ ಬ್ಯಾಂಕ್ಗಳು ದುಡ್ಡು ಹೂಡಿದ್ದು ಮತ್ತು 230 ಕೋಟಿ ರೂಪಾಯಿ ಸಾಲದ ರೂಪದಲ್ಲಿ ತಮ್ಮ ಹಂಚ್ಕೊಂಡ ಒಟ್ಟಾರೆಯಾಗಿ ಜನರ ದುಡ್ಡನ್ನು ಮೋಸ ಮಾಡ್ಯದ. ಅದರಲ್ಲಿ ಮುಖ್ಯವಾಗಿ 3,522 ಕೋಟಿ ರೂಪಾಯಿಗಳನ್ನು ಜನರಿಂದ ವಂಚನೆ ಮಾಡ್ಯದ. ಇವುಗಳನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರಕ್ಕೆ ಅಂತೇಳಿ. ಯಾಕಂದ್ರೆ ಇವಾಗೆಲ್ಲ ಆಡಿಸಿ ಗಳಿಸ್ಬೇಕಾ ನಾವು ಅನ್ನುವಂಥದ್ದು. ಯಾಕಂದರೆ ಇವರಿಗೆ ಈ ಒಂದು ಗೇಮ್ನಿಂದ ಲಾಭ ಬರ್ತಿರ್ಬೋದು ಆಡಳಿತಾಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಆದರೆ ಎಷ್ಟು ಜನ ಎಷ್ಟು ಮನೆಗಳು ಹಾಳಾಗಿ ಹೋಗ್ತಾವೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಇದು ಬೇಕಾ ನಮಗೆ? ಆನ್ಲೈನ್ ಗೇಮಿಂಗು, ಜ್ಯೂಸ್ ಆಡುವಂಥದ್ದು ಅಥವಾ ಸಾರಾಯಿ ಹಂಚುವಂಥದ್ದು ಇವೆಲ್ಲ ಬೇಕಾ ಅಂದಾಗ ಭಾಳಷ್ಟು ಇದರಲ್ಲಿ ಕಡಿಮೆ ಜನ ಏನಂತಾರೆ ಬೇಕಂತಾರೆ, ಭಾಳಷ್ಟು ಹೆಚ್ಚಿರ್ತಾರೆ. ಇದು ಸಹಿತ ಅವ್ರಿಗೆ ಧ್ವನಿ ಇಲ್ಲ. ಹೇಳಿದ್ದಿಲ್ಲ ಆರಂಭದಲ್ಲಿ ನಿಮಗೆ 90% ಜನ ಇಲ್ಲಿ ಬಡವರು, ದುಡಿಯೋ ವರ್ಗದವರು, ಇಂಥ ಎಲ್ಲ ಅನಕ್ಷರಸ್ಥರು, ಕೂಲಿಗಳು
ಇಂಥವರೆಲ್ಲ ಇದ್ದಾರೆ. ಇವರಿಗೆಲ್ಲ ಇಂಥ ಗೇಮ್ಗಳ ಬಗ್ಗೆ ಕೆಲವಷ್ಟು ಗೊತ್ತೂ ಇಲ್ಲ. ಇದು ಗೊತ್ತಿರೋದು ಯಾರಂದ್ರೆ ಟಾಪ್ 10% ಏನಿದ್ದಾರೆ, ಅದ್ರ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಅಥವಾ ಹೈಯರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು, ಇವುಗಳಲ್ಲಿ ಜನ ಅದರಲ್ಲೂ ಮೊಬೈಲನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಬರುವಂಥ ಜನ ಎಂಥ ಆಟಗಳು ಆಡ್ತಾರೆ, ಮೋಸ ಹೋಗ್ತಾರೆ, ಕಳ್ಕೊಳ್ತಾರೆ ಅನ್ನೋದು ಒಂದು ಇತ್ತೀಚಿನ ಮೇಲ್ಮೇಲೆ ಬರುತ್ತಂಥ ವರದಿಗಳಿಂದ ಸ್ಪಷ್ಟವಾಗುವಂಥ ವಿಷಯ. ಏನೋ ಆಗಲಿ, ಸರ್ಕಾರ ಮಾತ್ರ ಇಂಥ ಗೇಮ್ಗಳಿಗೆ ಅವಕಾಶ ಕೊಡುತ್ತಿರೋದು ಮಾತ್ರ ಸ್ವಲ್ಪ ಅಲ್ಲ, ಭಾಳಷ್ಟು ನೋವಿನ ವಿಷಯ ಅಂತ ಹೇಳ್ತಾ ಈ ದಿಶೆಯಲ್ಲಿ ಚಿಂತನೆ ಮಾಡಲಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಯಿತು, ನಮ್ಮ ಮೋದಿ ಸರ್ಕಾರ ಆಯಿತು ಅಂತ ಹೇಳ್ತಾ ನಮ್ಮ ಮನಸ್ಸಿಗೆಲ್ಲ ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H60 ನ್ಯೂಸ್ ಅರ್ಥ ಸತ್ಯಕ್ಕೆ ಅಂಗಡಿ ವಂದನೆಗಳು.